ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಡನ್ ವೈಬ್ಸ್ಗೆ ಸ್ವಾಗತ. ಮ್ಯಾನಿಫೆಸ್ಟೇಷನ್, ಎಫರ್ಮೇಷನ್, ಲಾ ಆಫ್ ಅಟ್ರಾಕ್ಷನ್, ಇವಾಗ ಇದನ್ನೇ ಹೆಚ್ಚಾಗಿ ಕೇಳ್ತಾ ಇರೋದಲ್ವಾ. ಇದಕ್ಕೆಲ್ಲ ನಾವು ನಮಗೆ ಏನು ಬೇಕು ಅಂತ ಮೊದಲು ತಿಳಿಬೇಕು. ನಮಗೆ ಏನು ಬೇಕು ಅಂತ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಆಪ್ ಚಾತೆ ಕ್ಯಾ ಹೋ ಅಂತ ಒಬ್ಬರು ಗುರುಗಳು ಕೇಳ್ತಾ ಇದ್ದರು. ನಿಜವಾಗಿ ನಮಗೆ ಏನು ಬೇಕು ಏನು ಬೇಡ ಅಂತ ನಾವು ಲಿಸ್ಟ್ ಮಾಡೋಕ್ಕೆ ಕೂತ್ರೆ ನಮಗೆ ಸರಿಯಾಗಿ ಗೊತ್ತೇ ಇಲ್ಲ. ಅದು ಬೇಕು ಇದು ಬೇಕು ಎಲ್ಲವೂ ಬೇಕು, ಇದು ಬೇಡ ಅದು ಬೇಡ ಅಂತ ಕೆಲವೊಮ್ಮೆ ಹೇಳ್ತೀವಿ. ಆದರೆ ಬೇಕಾಗಿದ್ದು ಏನು? ಎಷ್ಟು ಯೋಚಿಸಿದರೂ ಒಂದು 5 ವಿಷಯ ಹೇಳಿ ಅಂದರೆ ಕರೆಕ್ಟಾಗಿ ಹೇಳೋಕ್ಕೆ ಬರೋದಿಲ್ಲ, ಅಂದರೆ ಆಗೋದೇ ಇಲ್ಲ. ಯಾಕಂದರೆ ನಮಗೆ ಗೊತ್ತಾಗೋದಿಲ್ಲ ಮತ್ತು ಸಿಗಲಿಲ್ಲ ಅಂತ ಕಂಪ್ಲೇಂಟ್ ಮಾಡೋದು. ಇದೇ ಬೇಕು ಅಂತ ಕೇಳಿದರೆ ತಾನೇ ಸಿಗೋದು. ನಾವು ಕೇಳುವ ರೀತಿಯೇ ಸರಿಯಿಲ್ಲ. ಈಗ ಉದಾಹರಣೆಗೆ ಮನೆಯಿಂದ ಆಚೆ ಎಲ್ಲೋ ಹೋಗಬೇಕು ಅಂತ ಇಟ್ಕೊಳ್ಳಿ. ನಮಗೆ ಆಗ ಮಳೆ ಬರೋದು ಬೇಡ, ಆದರೆ ನಮಗೇನು ಬೇಕು ಅದು ತಲೆಗೆ ಬರೋದೇ ಇಲ್ಲ. ಹೋಗೋಕ್ಕೆ ಮುಂಚೆ 48 ಸರ್ತಿ ಮಳೆ ಬಂದರೆ ಅಯ್ಯೋ ಮಳೆ ಬಂದರೆ ಏನು ಮಾಡೋದು, ಒಳ್ಳೆ ಡ್ರೆಸ್ಸೆಲ್ಲ ಹಾಳಾಗುತ್ತೆ, ಒದ್ದೆ ಆಗಿ ಹೋಗಬೇಕು ಫಂಕ್ಷನ್ಗೆ, ಅಲ್ಲಿ ಹೋದ್ಮೇಲೆ ಕೂತ್ರೆ ಆಮೇಲೆ ಜ್ವರ ಬರ್ಬೋದು, ಕೊಡೆ ತಗೊಂಡು ಹೋಗಲಿಕ್ಕೆ ಮರಿಬಾರ್ದು, ಕೊಡೆನೂ ಮರೆತ್ರೆ ಆಯಿತು ಅಷ್ಟೇ, ಆಮೇಲೆ ಫುಲ್ ಒದ್ದೆ ಆಗಿ ಡ್ರೆಸ್ ಹಾಳಾಗುತ್ತೆ, ಮೇಕಪ್ ಮಾಡಿದ್ದು ವೇಸ್ಟು, ಎಲ್ಲ ಹಾಳಾಗೋಗುತ್ತೆ, ಸುಮ್ಮನೆ ಪರ್ಸು ವಾಚು ಮೊಬೈಲು ಎಲ್ಲ ಹಾಳಾಗೋಗುತ್ತೆ. ಅಲ್ಲಿ ಬೇರೆಯವರೆಲ್ಲ ಸರಿಯಾಗಿರ್ತಾರೆ, ನಾವು ಮಾತ್ರ ಹೀಗೆ, ನಮ್ಮದು ಯಾವಾಗಲೂ ಹೀಗೇ ಆಯಿತು, ಎಲ್ಲಿ ಹೋದರೂ ಇಷ್ಟೇ, ಹಣೆ ಬರ ಬದಲಾಗೋದೇ ಇಲ್ಲ, ಎಲ್ಲ ಪಡ್ಕೊಂಡು ಬಂದದ್ದು, ನಮಗೆ ಇಷ್ಟೇ, ನಾವು ಹೀಗೇ ಇರೋದು, ನಮಗೆ ಹೀಗೇ ಆಗೋದು, ಅವರೆಲ್ಲ ಚೆನ್ನಾಗಿದ್ದಾರೆ, ನಾವು ಮಾತ್ರ ಹೀಗೆ, ನಮ್ಮದು ಹೀಗೇ ಆಗೋಯ್ತು, ನಮ್ಮ ಕರ್ಮ, ಇನ್ನೇನೇನೋ ಇದೇ ರೀತಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಮತ್ತೆ ಮಳೆ ಬಾರದೆ ಇರುತ್ತಾ ನೀವು ಇದೇ ಬೇಕು ಹೀಗೇ ಆಗಬೇಕು ಅಂತ ಕೇಳ್ತಾ ಇರೋ ಹಾಗಿದೆ ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಮತ್ತು ಹೀಗೇ ಆಯಿತು ಅಂತ ನಮ್ಮದು ಅಂದರೆ ಇದೇ ಆಗಬೇಕು ಅಂತ ಆಸೆ ಇದ್ದಂಗೆ ತೋರುತ್ತಲ್ವ. ಹಾಗಾದರೆ ಏನು ಅಂತ ಕೇಳಬೇಕು. ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ನೀವು ಏನು ಕೇಳಬೇಕು ಅಂತಲೇ ಇಲ್ಲ, ನೀವು ಆರಾಮಾಗಿ ಹೊರಡಿ, ಒಂದು ಛತ್ರಿ ತಗೊಂಡು ಹೋಗಿ ಮರೆಯದೆ, ಅದು ಸೇಫ್ಟಿಗೆ, ಮತ್ತು ಅದರ ಚಿಂತೆ ಬೇಡ. ಫಂಕ್ಷನ್ನಲ್ಲಿ ಸಂತೋಷವಾಗಿ ಆರಾಮಾಗಿ ಓಡಾಡಿಕೊಂಡಿದ್ದೆ ಅಂತ ಬಂದ ಮೇಲೆ ಎಲ್ಲರ ಜೊತೆ ಅದೇ ಹೇಳ್ತಾ ಇದ್ದೀರಂತ ಯೋಚಿಸಿ. ಆರಾಮಾಗಿ ಹೋಗಿ ಬಂದ್ವಿ, ಫಂಕ್ಷನ್ ಚೆನ್ನಾಗಾಯಿತು, ನಿಮ್ಮ ಡ್ರೆಸ್ ಎಲ್ರಿಗೂ ಇಷ್ಟ ಆಯಿತು, ನೀವೆಲ್ರಿಗೂ ಇಷ್ಟ ಆದ್ರಿ, ಈಗ ಇಲ್ಲಿ ಮಳೆ ಒದ್ದೆ ಕಿರಿಕಿರಿ ಬರಬೇಕಾಗೇ ಇಲ್ಲ. ಒಂದೇ ಸಲಕ್ಕೆ ಇದು 100% ನಡೆಯೋದಿಲ್ಲ. ಅಭ್ಯಾಸ ಮಾಡಿಕೊಂಡು ನಮ್ಮ ತಲೆಯನ್ನು ಅಂದರೆ ನಮ್ಮ ಮನಸ್ಸನ್ನು ಟ್ಯೂನ್ ಮಾಡಿಕೊಳ್ಬೇಕು. ಈ ರೀತಿ ಪ್ರತಿ ಸಲ ಪ್ರತಿಯೊಂದು ಮಾಡ್ತಾ ಬಂದರೆ ಎಲ್ಲವೂ ಚೆನ್ನಾಗೇ ನಡೆಯುತ್ತೆ, ಒಳ್ಳೆಯದೇ ಆಗೋದು. ಹೇಳಬೇಕು ಅಂದರೆ ಇದು ಹಿಂದಿನ ಕಾಲದಿಂದಲೂ ಬಂದ ಒಂದು ತಪ್ಪು ಪರಂಪರೆ ಅಂತ ನನ್ನ ಅಭಿಪ್ರಾಯ. ಕೆಲವರಿಗೆ ಕೆಲವರಿಗೆ ಅಲ್ಲ, ಹಲವರಿಗೆ, ಆಲ್ಮೋಸ್ಟ್ ಆಲ್ ಪೀಪಲ್ಗೆ ಏನು ಬೇಕು? ದುಡ್ಡು ಬೇಕು. ದೇವ್ರ ಹತ್ರ ಕೇಳ್ತಾರೆ, ನಮಗೆ ಐಶ್ವರ್ಯ ಕೊಡು. ಲಕ್ಷ್ಮೀ ಪೂಜೆನೇ ಜಾಸ್ತಿ ಮಾಡೋದು. ಶುಕ್ರವಾರ ಮಾತ್ರ ಜೋರಾಗಿ ಸ್ನಾನ ಮಾಡಿ ಪೂಜೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಆಯಿತು ಸರಿ, ಹಾಗಾದರೆ ನಿಮಗೆ ದುಡ್ಡು ಬೇಕು, ಧನ ಸಂಪತ್ತು ಬೇಕು, ಚಿನ್ನ ಬೇಕು ಅಂತ ಆಸೆ ಆಕಾಂಕ್ಷೆ ಇದೆ, ಒಳ್ಳೆಯದು, ಸಂತೋಷ, ಯಾವುದೇ ತಪ್ಪಿಲ್ಲ ಇದರಲ್ಲಿ. ಹಾಗಾದರೆ ನೀವು ದೇವ್ರ ಹತ್ರ ಇದನ್ನೇ ಕೇಳಬೇಕಲ್ವಾ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕನಕವೃಷ್ಟಿಯ ಕರೆಯುತ್ತ ಬಾರೆ ಅಂತ ಶುಕ್ರವಾರ ಹಾಡೋದು. ಹುಣ್ಣಿಮೆಗೆ ನನಗಾಗಿಯೇ ನನ್ನು ನಾ ಬೇಡೇನೋ, ಧನ ಕನಕ ಬೇಕೆಂದು ನಾ ಕೇಳೇನೋ, ಕಾಪಾಡು ಶ್ರೀ ಸತ್ಯನಾರಾಯಣ ಅಂತ ಸತ್ಯನಾರಾಯಣ ಪೂಜೆಗೆ ನಿಮ್ಮ ಜೋರು ಭಜನೆ ಶುರು ಹಚ್ಕೊಳ್ಳೋದು. ನಿಮ್ಮಲ್ಲಿ ಸಾಮಾನ್ಯ ಎಲ್ಲರೂ ಮಾಡ್ತೇವೆ. ಇದು ಸರಿಯೇ? ಇದು ತಮಾಷೆ ಅಲ್ಲ, ಯೋಚನೆ ಮಾಡಿ.
ನಾವೇನೇನು ಮಾಡುತ್ತೇವೆ, ಏನೇನು ಮಾತಾಡುತ್ತೇವೆ, ಹೇಗೆ ಆಡುತ್ತೇವೆ ಹಾಡುತ್ತೇವೆ, ದೇವರಿಗೆ ಕನ್ಫ್ಯೂಸ್ ಮಾಡ್ತೀರಿ. ದೇವರು ಕನ್ಫ್ಯೂಸ್ ಆಗೋದಿಲ್ಲ. ಆದರೆ ನಿಮಗೆ ಏನು ಬೇಕೆಂದು ನಿಮಗೆ ಗೊತ್ತಿಲ್ಲದಿದ್ದರೆ ಏನು ಸಿಗುತ್ತೆ, ಹೇಗೆ ಸಿಗುತ್ತೆ? ಹಾಗಾಗಿ ಏನು ಬೇಕು ಅಂತ ನಮಗೆ ಕ್ಲಾರಿಟಿ ಇರಬೇಕು. ಇದೇ ಬೇಕು, ಇಷ್ಟೇ ಬೇಕು ಅಂತ ಕ್ಲಿಯರ್ ಕಟ್ ಪಿಕ್ಚರ್ ಬೇಕು. ಮ್ಯಾನಿಫೆಸ್ಟೇಷನ್ ಅಂತ ಇವಾಗ ಟ್ರೆಂಡಲ್ಲಿರುವ ವರ್ಡ್ ಶಬ್ದವಾದರೂ ಇದು ಎಲ್ಲರೂ ಹಳೆಯ ಕಾಲದಿಂದಲೂ ಮಾಡ್ತಾ ಬಂದಿರೋದೇ. ವಿಶ್ವಾಸದಿಂದ ಬೇಡಿಕೊಳ್ಳೋದು, ದಿನಾಲೂ ಒಂದೇ ಮಂತ್ರ ಜಪ ಮಾಡಿ ಒಂದೇ ಬೇಡಿಕೆ ದೇವರ ಮುಂದೆ ಇಟ್ಟು ಪ್ರಾರ್ಥಿಸೋದು, ಇವೆಲ್ಲ ಆದಿಕಾಲದಿಂದಲೂ ಇದ್ದಂಥ ಮುಂದುವರಿಯುತ್ತಾ ಇರುವಂಥ ವಿಷಯ. ತಪಸ್ಸು ಅಂದರೆ ಮತ್ತೇನು? ವಿಶ್ವಾಮಿತ್ರರು ವಸಿಷ್ಠರ ಕಾಮಧೇನುವನ್ನು, ಹಸುವನ್ನು ಕೊಡದಿದ್ದಾಗ ತಪಸ್ಸು ಮಾಡಿ ಸಿದ್ಧಿಸಿ ಗೆದ್ದು ತಪಸ್ಸಿನ ಶಕ್ತಿಯನ್ನು ಎಲ್ಲಕ್ಕಿಂತ ಶ್ರೇಷ್ಠ ಶಕ್ತಿ ಅಂತ ಕಂಡುಕೊಂಡಿದ್ದರು. ಅದೇ ರೀತಿ ಯಾವುದಾದ್ರೂ ಒಂದು ಬೇಡಿಕೆಯನ್ನಿಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಅದು ಬೇಗ ಫಲಿಸುತ್ತೆ. ನಮಗೇನೂ ಆಗಲ್ಲ, ಸುಳ್ಳು ಅಂತ ಹೇಳೋರಿಗೆ ಮೊದಲೇ ಹೇಳಿದ್ದೇನೆ, ನೀವು ಹೇಳೋದು, ಕೇಳೋದು, ಆಲೋಚಿಸೋದು, ಚಿಂತಿಸೋದು ಒಂದೇ ಆಗಿರಬೇಕು. ತಲೆಯಲ್ಲಿ ಒಂದು, ಬಾಯಲ್ಲಿ ಒಂದು, ಒಬ್ಬೊಬ್ಬರ ಹತ್ರ ಒಂದೊಂದು, ಇನ್ನೊಬ್ಬರ ಹತ್ರ ಇನ್ನೊಂದು ಮಾತಾಡಿದರೆ, ಒಂದೊಂದು ಸಲ ಒಂದೊಂದು ಹೇಳಿದರೆ ಇಲ್ಲೇ ನೀವು ಮಾಡುತ್ತಿರುವ ತಪ್ಪು. ಮತ್ತು ನಿಮಗೆ ನಿಮ್ಮಲ್ಲಿ ವಿಶ್ವಾಸ ಇರಬೇಕು. ನಿಮ್ಮ ಬೇಡಿಕೆಯನ್ನು ಅಫರ್ಮೇಷನ್ ಮಾಡಿಕೊಂಡು ಅದರಲ್ಲೂ ನಂಬಿಕೆ ಇಡಬೇಕು. ತಾಳ್ಮೆ ಕೂಡ ಮುಖ್ಯ. ಸ್ವಲ್ಪ ದಿನ ಹೇಳಿ ಮಾಡಿ ನೋಡಿ, ಬೇಡ ಇದು ಆಗೋದಿಲ್ಲ, ಇದು ಸರಿ ಇಲ್ಲ ಅಂತ ಇನ್ನೊಂದಕ್ಕೆ ಜಂಪ್ ಮಾಡಿದರೆ ಹೋಯಿತು. ಮತ್ತೆ ಪುನಃ ಸಿಗೋದು ಕಷ್ಟ. ಇನ್ನೂ ಹೆಚ್ಚಿನ ಎಫರ್ಟ್ ಹಾಕ್ಕೋಬೇಕು. ದೇವರೇ ಸಿಗ್ತಾನಂತೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು ಮಾಮೈ ವೈಶಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ನಿನ್ನ ಮನಸ್ಸು ನನ್ನ ಧ್ಯಾನಿಸುವುದರಲ್ಲೇ ತೊಡಗಿಸಿಕೋ. ನೀನು ನನ್ನ ಭಕ್ತನಾಗು, ನನ್ನ ಪೂಜೆ ಮಾಡು, ನನಗೆ ನಮಸ್ಕಾರ ಮಾಡು. ಹೀಗೆ ನೀನು ನನ್ನಲ್ಲೇ ತಲ್ಲೀನನಾದರೆ ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುತ್ತೀ ಅಂತ ಪರಮಾತ್ಮನೇ ಹೇಳಿರುವಾಗ ಇನ್ನೂ ಚಿಕ್ಕ ಪುಟ್ಟದ್ದು ಸಿಗೋದು ಏನು ಕಷ್ಟ? ಸುಲಭನೇ ಸುಲಭ ಅಲ್ವಾ? ಬೇಕಾದವರು ಮಾಡಿ ನೋಡಿ. ಆಲ್ ದ ಬೆಸ್ಟ್. ಹರೇ ಕೃಷ್ಣ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವೀಡಿಯೋಗಳನ್ನು ನೀವು ವೀಕ್ಷಿಸ್ತಾ ಇದ್ದೀರಿ, ಸಂತೋಷ. ಇನ್ನು ಮುಂದೇನೂ ನಮ್ಮ ಎಲ್ಲ ವೀಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಎಲ್ಲ ಬಂಧು ಬಳಗದವರಿಗೆ, ಫ್ರೆಂಡ್ಸ್ಗಳಿಗೆ ಹೇಳಿಬಿಟ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ.